ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆ ನಿಶಾನೆ ಆನೆ ಫೈನಲ್ ಆಗಿದೆ. ರಾಜವಂಶಸ್ಥೆ ಪ್ರಮೋದಾ ದೇವಿ ಒಡೆಯರ್ ಅವರಿಂದ ಆಯ್ಕೆ ಮಾಡಲಾಗಿದೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆಯಾಗಿ ಕಂಜನ್ ಆನೆ, ನಿಶಾನೆ ಆನೆಯಾಗಿ ಭೀಮಾ ಆನೆಯನ್ನ ರಾಜವಂಶಸ್ಥೆ ಆಯ್ಕೆ ಮಾಡಿದ್ದಾರೆ. ಅರಮನೆ ಆವರಣದಲ್ಲಿ ಆನೆಗಳನ್ನು ಪ್ರಮೋದಾ ದೇವಿ ಒಡೆಯರ್ ವೀಕ್ಷಣೆ ಮಾಡಿದ್ರು. ಬಳಿಕ ಖಾಸಗಿ ದರ್ಬಾರ್ಗೆ 2 ಆನೆಗಳನ್ನು ಆಯ್ಕೆ ಮಾಡಿದ್ರು. ಮೊಮ್ಮಗ ಆದ್ಯವೀರ್ ಜೊತೆ ಆನೆಗಳಿಗೆ ರಾಜವಂಶಸ್ಥೆ ಆಹಾರ ನೀಡಿದ್ದಾರೆ. ಆನೆಗಳ ಬಗ್ಗೆ ಆದ್ಯವೀರ್ಗೆ ಪ್ರಮೋದಾ ದೇವಿ ಒಡೆಯರ್ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿರುವಂಥದ್ದು. ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆ ಮತ್ತು ನಿಶಾನೆ ಆನೆ ಫೈನಲ್ ಆಗಿದೆ. ರಾಜವಂಶಸ್ಥೆ ಪ್ರಮೋದಾ ದೇವಿ ಒಡೆಯರ್ ಅವರಿಂದ ಆಯ್ಕೆ ಮಾಡಲಾಗಿದೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆಯಾಗಿ ಕಂಚನ್ ಆನೆ, ನಿಶಾನೆ ಆನೆಯಾಗಿ ಭೀಮಾ ಆನೆಯನ್ನು ರಾಜವಂಶಸ್ಥೆ ಆಯ್ಕೆ ಮಾಡಿದ್ದಾರೆ. ಇನ್ನು ಅರಮನೆ ಆವರಣದಲ್ಲಿ ಪ್ರಮೋದಾ ದೇವಿ ಒಡೆಯರ್ ಅವರು ಆನೆಗಳನ್ನು ವೀಕ್ಷಣೆ ಮಾಡಿದ್ರು. ಬಳಿಕ ಖಾಸಗಿ ದರ್ಬಾರ್ಗೆ 2 ಆನೆಗಳನ್ನು ಆಯ್ಕೆ ಮಾಡಿದ್ರು. ಮೊಮ್ಮಗ ಆದ್ಯವೀರ್ ಜೊತೆ ಆನೆಗಳಿಗೆ ರಾಜವಂಶಸ್ಥೆ ಆಹಾರ ನೀಡಿದ್ದಾರೆ. ಆನೆಗಳ ಬಗ್ಗೆ ಆದ್ಯವೀರ್ಗೆ ಪ್ರಮೋದಾ ದೇವಿ ಒಡೆಯರ್ ಅವರು ಮಾಹಿತಿ ನೀಡಿದ್ರು. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತರ್, ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆ ಮತ್ತು ನಿಶಾನೆ ಆನೆ ಫೈನಲ್ ಆಗಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಭಾಳ ಪ್ರಮುಖವಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಏನು ದಸರಾದ ಜಂಬೂ ಸವಾರಿ ಮೆರವಣಿಗೆ ಅಥವಾ ದಸರಾ ಹಬ್ಬ ಒಂದೆಡೆ ಆದರೆ, ಮೈಸೂರಿನ ಅರಮನೆಯಲ್ಲಿ ನಡೆಯುವಂತಹ ಶರನವರಾತ್ರಿ ಉತ್ಸವ ಕೂಡ ಅಷ್ಟೇ ಮಹತ್ವವನ್ನು ಪಡೆದಿದೆ. ಹೀಗಾಗಿ ನವರಾತ್ರಿ ಉತ್ಸವಗಳು ಏನು ನಡೆಯುತ್ತೆ ಅಲ್ಲಿ ಮೈಸೂರು ಅರಸರ ಸಾಕಷ್ಟು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಿರುತ್ತೆ. 10 ದಿನಗಳು ಕೂಡ ಏನು ಸಿಂಹಾಸನಾರೂಢರಾದಂತಹ ಶ್ರೀಮನ್ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ದರ್ಬಾರನ್ನು ಮಾಡ್ತಾರೆ. ಹಾಗೂ ಸಾಕಷ್ಟು ದೈವ ಕಾರ್ಯಗಳು ಕೂಡ ನಡೆಯುತ್ತೆ. ಹೀಗಾಗಿ ಅರಮನೆಯ ಸಾಕಷ್ಟು ಸಂಪ್ರದಾಯಗಳು ಕಟ್ಟುಪಾಡುಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಅರಮನೆಯ ಪಟ್ಟದ ಆನೆ ಹಾಗೂ ನಿಶಾನೆ ಆನೆಯನ್ನು ಗುರುಸೋದಂತೂ ವಾಡಿಕೆ. ಹೀಗಾಗಿ ರಂಭಾವಿಲಾಸದ ಏನು ವಜ್ರಮುಷ್ಟಿ ಕಾಳಗ ನಡೆಯುವಂತಹ ಸಭಾಂಗಣ ಇದೆ ಅಥವಾ ಆನೆ ತೊಟ್ಟಿ ಅಂತ ಏನು ಕರೀತಾರೆ, ಆ ಒಂದು ಆನೆ ತೊಟ್ಟಿಯಲ್ಲಿ ದಸರಾ ಗಜಪಡೆಗಳನ್ನೆಲ್ಲವನ್ನು ಕೂಡ ಏನು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಯಾವ ಆನೆ ಯಾವ ಒಂದು ಗಜಶಾಸ್ತ್ರ ಅಂತ ಏನು ಹೇಳ್ತಾರೆ ಆ ಒಂದು ಆಧಾರದ ಮೇಲೆ ಪಟ್ಟದ ಆನೆಯನ್ನು ಆಯ್ಕೆಯನ್ನು ಮಾಡಲಾಗಿದೆ. ಈ ಬಾರಿ ಪಟ್ಟದ ಆನೆಯಾಗಿ ಕಂಜನ್ ಆನೆಯನ್ನು ಏನು ಮಹಾರಾಣಿ ಪ್ರಮೋದಾ ದೇವಿ ಒಡೆಯರ್ ಅವರು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಏನು ನಿಶಾನೆ ಆನೆಯನ್ನು ಈ ಹಿಂದೆ ಅಂಬಾರಿಯನ್ನು ಹೊತ್ತಂತಹ ಅರ್ಜುನ ಏನು ನಿಶಾನೆ ಆನೆಯ ಪಟ್ಟವನ್ನು ವಹಿಸಿದ್ದ. ಆದರೆ ಈ ಬಾರಿ ಏನು ಭೀಮಾ ಈ ಒಂದು ನಿಶಾನೆ ಆನೆಯ ಜವಾಬ್ದಾರಿಯನ್ನು ಹೊರ್ತಾ ಇರ್ತಕ್ಕಂಥದ್ದು. ಏನು ಗಂಡಬೇರುಂಡ ರಾಜಲಾಂಛನವನ್ನು ಹೊತ್ತು ಮೊದಲನೇ ಪಂಕ್ತಿಯಲ್ಲಿ ಅಂದರೆ ಯಾವ ನಂದಿ ಧ್ವಜ ಹೋಗುತ್ತೆ, ನಂದಿ ಧ್ವಜದ ನಂತರ ಈ ನಿಶಾನೆ ಆನೆ ಸಾಕ್ತದೆ. ಹೀಗಾಗಿ ಈ ಒಂದು ಆನೆಗಳನ್ನು ಕೂಡ ಈಗಾಗಲೇ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಪ್ರಕ್ರಿಯೆಯಲ್ಲಿ ಏನು ಅವರ ಮೊಮ್ಮಗ ಆಗಿರುವಂತಹ ಆದ್ಯವೀರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಏನು ಆನೆಗಳ ಜೊತೆ ಏನು ಆಟವನ್ನು ಆಡುತ್ತಾ ಹಾಗೂ ಆನೆಗಳಿಗೆ ಆಹಾರವನ್ನು ಕೂಡ ವಿತರಣೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಭಾಳ ಪ್ರಮುಖವಾಗಿ ಈ ಒಂದು ಪ್ರಕ್ರಿಯೆ ಏನು ಮುಂದಿನ ನವರಾತ್ರಿಯ ಉತ್ಸವಕ್ಕೆ ಒಂದು ರೀತಿ ಮುನ್ಸೂಚನೆ ಅಂತ ಹೇಳ್ಬೋದು. ಹೀಗಾಗಿ 2-3 ದಿನಗಳಲ್ಲಿ ಅರಮನೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆಯನ್ನು ಮಾಡಲಾಗುತ್ತೆ. ಹಾಗೂ ಏನು ಸ್ವತಃ ಪ್ರಮೋದಾ ದೇವಿ ಒಡೆಯವರೇ ಬಂದು ಈ ಒಂದು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಕಾರ್ಯಗಳು ಕೂಡ ಸಾಗುತ್ತೆ. ಹಾಗೂ ಈ ಹಿಂದೆ ಕೂಡ ಏನು ಕಂಜನ್ ಆನೆ ಹಾಗೂ ಧನಂಜಯ ಆನೆಯ ನಡುವೆ ಸಾಕಷ್ಟು ರೀತಿಯಾದಂತಹ ಏನು ಹೊಡೆದಾಟ ಆಗಿ ಸಾಕಷ್ಟು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಆದರೂ ಕೂಡ ಏನು ಕಂಜನ್ ಆನೆಯನ್ನು ಪಟ್ಟದ ಆನೆಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅರಣ್ಯ ಅಧಿಕಾರಿಗಳು ಹಾಗೂ ಇತರ ಮಾವುತರು ಕೂಡ ಸಮ್ಮುಖದಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಆಗಿದೆ. ಹೀಗಾಗಿ ಪಟ್ಟದ ಆನೆ ಅಂತಂದರೆ ಅದಕ್ಕೆ ಆದಂತಹ ಗಜಲಕ್ಷಣಗಳಿರಬೇಕು. ಏನು 2 ಕಿವಿಗಳು ಕೂಡ ಏನು ಅಗಲವಾಗಿರಬೇಕು. ಹಾಗೂ ಭಾಳ ಪ್ರಮುಖವಾಗಿ ಆನೆಯ ಹಣೆ ಏನಿದೆ, ಆನೆಯ ಕತ್ತು ಏನಿದೆ ಅದು ನೆಲವನ್ನು ನೋಡಬಾರ್ದು. ಗಜಗಾಂಭೀರ್ಯದಿಂದ ಆಗಸವನ್ನು ಅಥವಾ ನೇರವಾಗಿ ನೋಡುವಂತಹ ಪ್ರಕ್ರಿಯೆ ಇದೆ. ಹೀಗಾಗಿ ಸಾಕಷ್ಟು ರೀತಿಯಾದಂಥ ಮಾನದಂಡ ಮೇಲೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅಂಕಿತ, ಧನ್ಯವಾದ ಯಶಸ್ ಮೌತರ್ ತಮ್ಮೆಲ್ಲ ಮಾಹಿತಿಗಾಗಿ.